ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಸಿಎಂ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಕೈ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ ಪರವಾಗಿ ಮುಖ್ಯಮಂತ್ರಿಗಳು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಈ ಬೆಂಗಳೂರು ಸೌತ್ಗೆ ಸಂಬಂಧಪಟ್ಟ ಹಾಗಿನ ಕೆಲ ಭಾಗದಲ್ಲಿ ಕಾಂಗ್ರೆಸ್ ಪ್ರಚಾರವನ್ನ ಸಿಎಂ ನೇತೃತ್ವದಲ್ಲಿ ನಡೆಸಿತ್ತು. ಇವತ್ತು ಕೂಡ ಪ್ರಚಾರ ಮುಂದುವರಿಸಿದ್ದಾರೆ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧವಾಗಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿಗರು ಹಿಟ್ಲರ್ ಮುಸಲೋನಿ ತತ್ವವನ್ನ ನಂಬಿದಂತವರು, ರೈತರು ಹಿಂದುಳಿದಂತವರು ಹಾಗೆ ಕಾರ್ಮಿಕರ ಪರ ಅವರಿಗೆ ಕಾಳಜಿ ಇಲ್ಲ. ತೆರಿಗೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ತೇಜಸ್ವಿ ಸೂರ್ಯ ಯಾವತ್ತಾದ್ರೂ ಸಂಸತ್ನಲ್ಲಿ ಈ ವಿಚಾರವಾಗಿ ಮಾತನಾಡಿದಾರ? ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿಚಾರವಾಗಿ ಮಾತನಾಡಿದಾರ? ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಪಿ.ಸಿ. ಮೋಹನ್ ಇವ್ರು ಯಾರು ಬಾಯಿನೇ ಬಿಟ್ಟಿಲ್ಲ. ಬಿಜೆಪಿ ನಾಯಕರ ವಿರುದ್ಧವಾಗಿ ಸಿದ್ದರಾಮಯ್ಯ ಹೀಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೂರಕ್ಕೆ ನೂರು ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ ಅಂತಕ್ಕಂಥ ಭರವಸೆ ನನಗೆ ಬಂದಿದೆ. ಎಲ್ಲ ಕಡೆಯೂ ಕೂಡ ಜನರ ಉತ್ಸಾಹ ಇದೆ. ಕಾಂಗ್ರೆಸ್ ಪರವಾದಂತ ಅಲೆ ಇದೆ, 5 ಗ್ಯಾರಂಟಿಗಳ ಪರವಾದಂತ ಅಲೆ ಇದೆ. ನರೇಂದ್ರ ಮೋದಿಯವರ ಅಲೆ ಇಲ್ಲ. ಬಹಳ ಜನ ಅಭ್ಯರ್ಥಿಗಳು ಅವರಿಗೆ ಸ್ವತಃ ಮುಖ ತೋರಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಅವ್ರಿಗೆ ವ್ಯಕ್ತಿತ್ವ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರನ್ನ ಅವಲಂಬಿತರಾಗಿದ್ದಾರೆ. ನರೇಂದ್ರ ಮೋದಿ ಅವರಿಂದ ವೋಟ್ ಬರ್ತವೆ ಅಂತ ಅಂದ್ಕೊಂಡಿದ್ದಾರೆ. ಈ ಸಾರಿ ನರೇಂದ್ರ ಮೋದಿ ಇಲ್ಲ. ನರೇಂದ್ರ ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ವಿಫಲತೆಯನ್ನ ಕಂಡಿದ್ದಾರೆ. ಬಡವರಿಗೆ ಏನು ಮಾಡಲಿಲ್ಲ, ದಲಿತರಿಗೆ ಏನು ಮಾಡಲಿಲ್ಲ, ಹಿಂದುಳಿದವರಿಗೆ ಏನು ಮಾಡಲಿಲ್ಲ, ಅಲ್ಪಸಂಖ್ಯಾತರಿಗೆ ಏನು ಮಾಡಲಿಲ್ಲ, ಮಹಿಳೆಯರಿಗೇನು ಮಾಡಲಿಲ್ಲ, ಕಾರ್ಮಿಕರಿಗೇನು ಮಾಡಲಿಲ್ಲ. ಹಾಗಾಗಿ ಇವತ್ತು ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಇವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ ಕಾಂಗ್ರೆಸ್. ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ. ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ. ನಿಮಗೆ ಹೊಸಬಳಲ್ಲ ಸೌಮ್ಯ ರೆಡ್ಡಿ. ಈಗಾಗಲೇ 5 ವರ್ಷಗಳ ಕಾಲ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿದ್ದಾರೆ. ಆಕಸ್ಮಿಕವಾಗಿ ಅವರ ಮೋಸದಿಂದ, ಬಿಜೆಪಿಯವರ ಮೋಸದಿಂದ ಸೌಮ್ಯ ರೆಡ್ಡಿ ಸೋಲ್ಬೇಕಾಗಿ ಬಂತು. ಆದರೆ ಈ ಸಾರಿ 100% ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ. ಒಂದೊಂದು ಕಡೆ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ದಕ್ಷಿಣದಲ್ಲಿ ಪ್ರಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಕುಟುಕ್ತಾ ನಾವು ಅವರನ್ನ ಅಮಾವಾಸ್ಯೆ ಅಂತ ಕರಿತೀವಿ ಅಂತ ಹೇಳಿದ್ರು. ಇದಕ್ಕೆ ನ್ಯಾಯವಾಗಿ ತಿರುಗೇಟು ಕೊಟ್ಟಿರುವಂತಹ ತೇಜಸ್ವಿ ಸೂರ್ಯ, ಸಿದ್ದರಾಮಯ್ಯ ಹಿರಿಯರು, ಅವರೇನೇ ಬೈದ್ರು ನಾವು ಆಶೀರ್ವಾದ ಅಂತ ತಿಳಿದುಕೊಳ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಅವರು ಯಾವ ಭರವಸೆಗಳನ್ನು ಕೂಡ ಕೊಟ್ಟಿಲ್ಲ. ಮತ್ತೆ ಬೆಂಗಳೂರು ನಗರಕ್ಕೆ ಯಾವ ಕಾರ್ಯಕ್ರಮಗಳನ್ನು ಕೂಡ ಮಾಡಿಲ್ಲ. ಇಲ್ಲಿ ಇರ್ತಕ್ಕಂಥ, ಇಲ್ಲಿ ಲೋಕಸಭೆಗೆ ಹೋಗಿರ್ತಕ್ಕಂಥ ಸೂರ್ಯ ಅವರು, ಎಂತ ಸೂರ್ಯ ಅವರು, ಅಮಾವಾಸ್ಯೆ ಅಂತ ಕರಿತೀವಿ ನಾವು ಅವ್ರನ್ನ. ಅವರು ಒಂದು ದಿನ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿಲ್ಲ. ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಹಿರಿಯರು. ನಮ್ಮ ತಂದೆ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ತಂದೆಯವರು ಅವ್ರ ಕೆಳಗೆ ಕೆಲಸ ಮಾಡಿದರು ಅಧಿಕಾರಿಗಳಾಗಿದ್ದಾಗ. ನಮ್ಮ ತಂದೆಯವರು ಸಿದ್ದರಾಮಯ್ಯನವರ ಕಾರ್ಯವೈಖರಿನ ಹತ್ತಿರದಿಂದ ನೋಡಿ ಭಾಳ, ನನಗೆ ಯಾವಾಗಲೂ ಅವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಭಾಳ ಒಳ್ಳೆ ಮುಖ್ಯಮಂತ್ರಿಗಳು, ಒಳ್ಳೆ ಕೆಲಸ ಮಾಡಿರುವಂಥವ್ರು, ವೈಯಕ್ತಿಕವಾಗಿ ಅವ್ರು ಪ್ರಾಮಾಣಿಕರು. ನಮ್ಮ ತಂದೆ ಯಾವಾಗಲೂ ಹೇಳುವಂಥ ಮಾತದು. ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ ಇದೆ. ಅವ್ರು ಹಿರಿಯರು. ಅವ್ರು ನನಗೆ ಅಮಾವಾಸ್ಯೆ ಅಂತ ಕರೀಲಿ, ಇನ್ನೊಂದೇನೇ ಕರೀಲಿ, ಅದವ್ರಿಗೆ ಅವ್ರು ಕೊಡ್ತಾ ಇರುವಂಥ ಒಂದು ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ನಮ್ಮ ತಾತನ ಅಜ್ಜನ ವಯಸ್ಸಿನಲ್ಲಿ ಸಿದ್ದರಾಮಯ್ಯನವ್ರು ಇರೋವಂಥದ್ದು. ಅವ್ರು ಏನೇ ಬೈದ್ರು, ಅವ್ರು ನಮಗೆ ಏನೇ ಹೇಳಿದ್ರು ಅದು ಹಿರಿಯರು ಬೈದಿರೋ ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ